ಗಣೇಶನಿಗೆ ಇಷ್ಟವಾದಂಥ 3 ಸಿಹಿ ತಿನಿಸುಗಳನ್ನು ಮಾಡಿ ತೋರಿಸ್ತೀನಿ. ಸೊ ಬಣ್ಣ ಬದಲಾಗಬೇಕೇನ? ಹೌದು, ಸ್ವಲ್ಪ ಬಣ್ಣ ಬದಲ ದಾರದ ಥರ ಬಂತು ನೋಡಿ. ದಾರದ ಥರ. ಇವಾಗ ಸರಳವಾಗಿ ಆಡ್ತದೆ ಕೈ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಸೊ ಇದು ಮೋದಕಗಳಿಗೆ ಸ್ಟಫಿಂಗ್ ರೆಡಿ ಆಯ್ತು ಇವಾಗ. ಹೌದು, ಸ್ಟಫಿಂಗ್ ರೆಡಿ ಆಯಿತು. ಮತ್ತೊಂದ್ಸಲ ಇದನ್ನು ಬೇಗ ಮಾಡ್ಕೋಬೇಕು. ಇದು ಈ ಥರ. ಸೊ ಮೋದಕದ ಶೇಪ್ ಬಂತು. ಈಗ ಮೋದಕದ ಶೇಪ್ ಅಂತ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕ ವೃಂದಕ್ಕೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಅಮ್ಮ, ವಿಶೇಷವಾದ ಹಬ್ಬ ಇದು ಗೌರಿ ಗಣೇಶ ಹಬ್ಬ ಅಂತಂದ್ರೆ ಇವತ್ತು ನಮಗೆ ಏನು ಮಾಡಿ ತೋರಿಸ್ತೀರಾ? ನಾನು ಗಣೇಶನಿಗೆ ಇಷ್ಟವಾದಂಥ 3 ಸಿಹಿ ತಿನಿಸುಗಳನ್ನು ಮಾಡಿ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ತಡ ಮಾಡ್ದೇನೆ ಯಾವ ಸಿಹಿ ತಿನಿಸುಗಳನ್ನ ಅಮ್ಮ ಮಾಡಿ ತೋರಿಸ್ತಾರೆ, ಯಾವ ರೀತಿ ಮಾಡೋದು ಅಂತ ನೋಡ್ಬಿಡೋಣ. ಮೊದಲಿಗೆ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ. 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಸಕ್ಕರೆ, ಆಮೇಲೆ ಅರ್ಧ ಬಟ್ಲಿಗೆ ತುರಿದಿರೋ ಹಸಿ ಕೊಬ್ಬರಿ, ಓಕೆ, 7-8 ಸ್ಪೂನು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಗೋಡಂಬಿ ಸ್ವಲ್ಪ. ಈಗ ಮೊದಲಿಗೆ ತುಪ್ಪ ಹಾಕಿ ರವೆ ಹುರ್ಕೊಳ್ತಾ ಇದ್ದೀನಿ. ಈಗ ರವೆ ಹುರ್ಕೊಳ್ಳೋಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನಾವು ಎಷ್ಟು ತುಪ್ಪ ಹಾಕ್ತಾವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ರವೆ ಉಂಡೆ, ಅಷ್ಟೇ ಫಾಸ್ಟಾಗಿ ಆಗುತ್ತೆ. ಓಕೆ, ಫ್ಲೇಮು ಲೋ ಫ್ಲೇಮ್ ಇಟ್ಕೊಂಡಿದ್ದೀರಾ? ಹೌದು, ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮತ್ತು ಆಮೇಲೆ ಹುರಿಯೋ ಮುಂದೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಈಗ ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಈಗ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಸೊ ಬಣ್ಣ ಬದಲಾಗಬೇಕೇನ? ಹೌದು, ಸ್ವಲ್ಪ ಬಣ್ಣ ಬದಲಾಗಬೇಕು. ಆಮೇಲೆ ಸ್ಮೆಲ್ಲು ಗಮ್ ಅಂತ ವಾಸನೆ ಬರಬೇಕು. ಹೌದು, ಆವಾಗ ರವೆ ಚೆನ್ನಾಗಿ ಹುರಿದಿದೆ ಅಂತ ಚೆನ್ನಾಗಿದೆ ಬಂದರೆ. ಈ ತುಪ್ಪದ ಘಮದ ಮಧ್ಯದಲ್ಲಿ ರವೆ ಹುರಿದಿರುವಂತಹ ಘಮ ಹೊರಹೊಮ್ಮಿ ಬರಬೇಕು. ಹೌದು ಹೌದು ಹೌದು. ಅಂದರೆ ಬಿಡದಂಗೆ ಕೈ ಆಡಿಸ್ತಾನೆ ಇರಬೇಕು. ಕಪ್ಪಾಗಬಾರ್ದು ರವೆ. ಸೊ ಈಗ ಘಮ ಬರ್ತಾ ಇದೆ. ಹೌದು, ಘಮ ಬರ್ತಾ ಇದೆ. ರವೆದ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಇವಾಗ ಇದನ್ನು ಹಸಿ ಕೊಬ್ಬರಿ ಮೇಲೆ ಹರಡ್ಕೊಂಬಿಡೋದು. ಓಕೆ, ಇದು ಆಯ್ತು. ಇದು ಆಯ್ತು ಇವಾಗ. ಇದು ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀರಾ? ಹೌದು, ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ಸೊ ರವೆ ಬಿಸಿ ಇದ್ದಂಗೆ ಹಾಕೋಬೇಕು. ಹೌದು, ಬಿಸಿ ಇದ್ದಂಗೆ ಇದ್ರ ಮೇಲೆ ಹರಡ್ಕೊಂಬಿಡ್ಬೇಕು ಚೆನ್ನಾಗಿ. ಈ ಥರ ಹರಡ್ಕೊಬೇಕು. ಇದು ಸಕ್ಕರೆ ಪಾಕ ಬರೋರಿಗೆ ಇದು ಹಿಂಗೆ ಇರಲಿ. ಈಗ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸರಿ ಅಮ್ಮ. 1 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದು ನೆನೆಯೋಷ್ಟು ನೀರು. ಸಕ್ಕರೆ ಮುಳುಗಬೇಕಾ? ಹೌದು, ಇಷ್ಟೇ. ಮುಳುಗ್ತು ಸಕ್ಕರೆ ಅಷ್ಟೇ. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ. ಓಕೆ, ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಇದನ್ನು ಗ್ಯಾಸ್ ಮೇಲೆ ಇಟ್ಟ ಮೇಲೆ ಇದನ್ನು ಕರಗಿಸ್ತಾನೆ. ನಿರಂತರವಾಗಿ ಕೈ ಆಡಿಸ್ತಾ. ಹೌದು, ಕೈ ಆಡಿಸ್ತಾ ಇರ್ಬೇಕು. ಕೈ ಆಡಿಸ ಇಲ್ಲಿ ಇದು ಒಂಚೂರು ಕರಗೋದ್ರಲ್ಲಿ ಇಲ್ಲಿ ನಾನೊಂದು ಸ್ವಲ್ಪ ಗೋಡಂಬಿ ಹುರ್ಕೊಳ್ತೀನಿ. ಓಕೆ,
ಸ್ವಲ್ಪ ತುಪ್ಪ ಕಾದಿದೆ ಈಗ. ತುಪ್ಪ ಕಾದಿದೆ, ಅದರಲ್ಲೇ ಗೋಡಂಬಿ ಹಾಕ್ಕೊಳ್ತಾ ಇದ್ದಾನೆ. ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಸರಿ, ಇದು ಆಯಿತು ಗೋಡಂಬಿ. ಇದು ಆಮೇಲೆ ಪಾಕ ಬಂದ್ಬಿಟ್ಲೆ ಹಾಕೋದಿದ್ದು ರವೆ ಜೊತೆಗೆ. ಸೊ ಎಂಥದಲ್ಲಿ ಯಾವುದೇ ಕಾರಣಕ್ಕೂ ಕೈ ಆಡಿಸೋದು ನಿಲ್ಲಿಸ್ಬಾರ್ದು. ಇದೆ ಈ ಥರ ಬರ್ತಾ ಇತ್ತಲ್ಲ. ಹೌದು, ಇನ್ನೊಂದು ಚೂರು ಎಳೆ ಉದ್ದ ಬರಬೇಕು. ಈ ಥರ ಉದ್ದ ಅದೇ ಎಳೆ ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಅಂದರೆ ಎಳೆ ಬಂದಿದೆ. ಇವಾಗ ಎಳೆ ಪಕ್ಕ ಬಂದಿದೆ. ಇದೇನು ಉದ್ದವಾಗಿ ಇದೆ. ಇವಾಗ ಆಫ್ ಮಾಡ್ಕೊಳ್ಳೋದು. ಈ ಥರ ಎಳೆ ಬಂದರೆ ಆಫ್ ಮಾಡ್ಕೊಳ್ಳೋದು. ಒಂದು ಸೆಕೆಂಡು ಅಲ್ಲಿ ಆಫ್ ಮಾಡಿ ನಿನಗೆ ಮತ್ತೆ ತೋರಿಸಿ. ಆಯಿತು, ಮತ್ತೆ ಜಾಸ್ತಿ ಆಗ್ತದೆ. ಹಣ ಬಂದ ಕರೆಕ್ಟಾಗಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಹೌದು, ಕರೆಕ್ಟಾಗಿ ಆಫ್ ಮಾಡಿ. ಎಳೆ ಹೇಗೆ ಬಂದಿತ್ತು ಅಂತ ನಮ್ಮ ವೀಕ್ಷಕರಿಗೂ ಸರಿಯಾಗಿ ಗೊತ್ತಾಗಲಿ. ಹನಿಕೆ ಅದು ಎಳೆ ಥರ ಬಂದಿಲ್ಲ. ಎಳೆ ಬಂದು ನಿಲ್ಲುತ್ತದೆ. ಎಸ್, ಹೌದು. ಇವಾಗ ಉದ್ದಕ್ಕೆ ಎಳೆ ದಾರದ ಥರ ಬಂತು ನೋಡಿ. ದಾರದ ಥರ ಎಳೆ ಬಂತಲ್ಲ, ಆ ಥರ ಎಳೆ ಬರಬೇಕು. ಹೌದು. ಆಮೇಲೆ ನೀವು ಇದರಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂದರೆ ಇದು ತಟ್ಟೆ ಮೇಲೆ ಈ ಥರ ಅಲ್ಲ, ಇಲ್ಲಿ ಕೈಯಿಂದ ಮುಟ್ಟಿ ಅದೇ ದಾರದೆಳೆ ಕೈಯಲ್ಲೇ ಬರುತ್ತದೆ ದಾರ. ಹೌದು, ಬಂದಿದೆ. ಈ ಥರ ದಾರ ಬಂತು ಅಂದರೆ ಎಳೆ ಬಂದಾಗೆ ಹುರಿದು ಕೊಬ್ಬರಿನ ಮುಚ್ಚಿಟ್ಟಿದ್ವಲ್ಲ, ಹೌದು, ಅದನ್ನೇ ಇದಕ್ಕೆ ಸುರ್ಕೊಳ್ಳೋಣ. ಇದನ್ನು ಹಾಕೊಳ್ಳೋದು. ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ. ಸರಿ. ಮತ್ತು ಅದ್ರ ಜೊತೆಗೆ ಇದು ಗೋಡಂಬಿ ಹಾಕ್ಕೊಂಡಿದ್ವಲ್ಲ, ಅವನ್ನ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಬಾರ್ದು. ಸೊ ಪಾಕಕ್ಕೆ ರವೆ ಹಾಗೇನೆ ಕೊಬ್ಬರಿ ಬೀಳ್ತಿದ್ದ ಹಾಗೇನೆ ಹೌದು, ಅದೊಂಥರ ಘಮ ಬಂತು. ಹೌದು ಹೌದು, ಅದ್ರ ಗಮನ ಬೇರೆ. ಹೌದೌದು, ಘಮದಲ್ಲೇ ಒಂದು ಸೂಚನೆ ಕೊಡ್ತಾ ಹೌದು ಹೌದು ಹೌದು. ಈಗ ಇದನ್ನೆಲ್ಲ ಕುಡಿಸಿದೀವಲ್ಲ, ಈಗ ಒಂದು 10 ನಿಮಿಷ ಇದನ್ನು ಮುಚ್ಚಿಬಿಡೋದು. ಈಗ ಅರ್ಧ ಗಂಟೆ ಆದಮೇಲೆ ಇದನ್ನು ಮುಚ್ಚಳ ತೆಗಿತಾ ಇದ್ದಾನೆ. ತೆಗೆದಾದ್ಮೇಲೆ ಈಗ ಉಂಡೆ ಕಟ್ತಾನೆ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ನಮಗೆ ಯಾವ ಸೈಜ್ ಬೇಕು ಆ ಸೈಜು. ಸಣ್ಣದು ಬೇಕಿದ್ರೆ ಸಣ್ಣದು, ದೊಡ್ಡದು ಬೇಕಿದ್ರೆ ದೊಡ್ಡದು. ಕ್ಯಾಮ್ರಾಗೆ ತೋರಿಸಿ. ಆಯ್ತದು. ಹೌದು, ಉಂಡೆ ಆಯ್ತು. ಈ ಥರ ನೀಟಾಗಿ ಕಟ್ಕೊ. ಬೇಸನ್ ಉಂಡಿಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಕಡಲೆಬೇಳೆ ಹಿಟ್ಟು, 1 ಕಪ್ಪು ಬೇಯಿಸಿಟ್ಕೊಂಡಿರೋ ಸಕ್ಕರೆ, 1/4 kg ತುಪ್ಪ, 50 ಗ್ರಾಮು ಗೋಡಂಬಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಬಾಣಲಿ ಕಾಯಕ್ಕಿಟ್ಟಾನೆ. ಅದಕ್ಕೀಗ ತುಪ್ಪ ಹಾಕ್ತಾ ಇದ್ದಾನೆ. ಅದು ನೋಡ್ಕೊಂಡು ಹಾಕ್ಬೇಕು ತುಪ್ಪನ. ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ತುಪ್ಪ ಬೇಕಾಗುತ್ತದೆ. ಸೊ ಒಂದು 1/4 ಲೀಟರ್ನಷ್ಟು ತಗೊಂಡಿದ್ರಿ, ಇವಾಗ ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿ ಕರಗಬೇಕು. ಅದು ಕರಗಿದ ತಕ್ಷಣ ಹಾಕ್ತಾನೆ.
ಹಿಟ್ಟು ಹಾಕೊಳ್ತಾ ಇದ್ದಾನೆ. ಓಕೆ. ಸೊ ನೀವಿಲ್ಲಿ ಒಂದು ಕಪ್ಪಿಗೆ ತೋರಿಸ್ತಾ ಇದ್ದೀರಾ? ಹೌದು, ಒಂದೇ ಕಪ್ಪಿಗೆ ನಿಮಗೆ ಹೆಚ್ಚು ಬೇಕಿದ್ರೆ ಹೆಚ್ಚಿಗೆ ಮಾಡ್ಕೋಬಹುದು. ನಾನು ನಿಮಗೆ ತೋರಿಸೋದ್ರ ಸಲುವಾಗಿ ಅಲ್ಪ ಪ್ರಮಾಣದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ಸೊ ಇದನ್ನ ಯಾವ ಅಳತೆಯಲ್ಲಿ ಹುರ್ಕೋಬೇಕಮ್ಮ? ಇದು ಚೆನ್ನಾಗಿ ಕೆಂಪಾಗಬೇಕು. ಕೆಂಪಾಗಬೇಕು. ಕೆಂಪಾಗಬೇಕು ನೋಡ್ಕೊಂಡು ಈಗ ಒಂದು ಸ್ವಲ್ಪ ಹುರಿದಾದ್ಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಅದು ಹುರಿದಂಗೆ ಈ ಥರ ಬೆಳ್ಳಗಾಗ್ತಾನೆ ಇರುತ್ತದೆ. ಸೊ ಭಾಳ ಗಟ್ಟಿ ಆದರೆ ತುಪ್ಪದ ಅವಶ್ಯಕತೆ ಇದೆ ಅಂತ. ಹೌದು ಹೌದು. ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಕ್ಕೊಳ್ತೀರಾ? ಒಟ್ಟಿಗೆ ಹಾಕೊಳ್ಳಿಲ್ಲ ಮೊದಲು ನೀವು? ಎಷ್ಟು ಬೇಕು ಅಷ್ಟು? ಹೌದೌದು, ಎಷ್ಟು ಬೇಕು ಅಷ್ಟಷ್ಟೇ ಹಾಕೋಬೇಕು. ಇವಾಗ ಸರಳವಾಗಿ ಆಡ್ತದೆ ಕೈ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಮಿಂಗಲ್ ಆಗುತ್ತೆ ಹಿಟ್ಟು. ಇದು ಗೋಲ್ಡನ್ ಕಲರ್ ಬರೋವರೆಗೂ ಹುರಿತಾನೆ ಇರಬೇಕು. ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯಾಹ್ನ ಇದೆ. ಹೌದು ಹೌದು ಭಾಳ ಹೌದು. ಜಾಸ್ತಿನೂ ಉರಿ ಇರಬಾರ್ದು ಅನ್ಸುತ್ತೆ. ಇರಬಾರ್ದು, ಉರಿ ಭಾಳ ಇರಬಾರ್ದು, ಕಪ್ಪಾಗಿಬಿಡುತ್ತೆ ಆಮೇಲೆ ಅದು. ಬಾಣಲಿ ದಪ್ಪ ಇರೋದ್ರಿಂದ ಮತ್ತೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು. ಇವಾಗಲೇ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಕೈ ಆಡ್ಸ್ಕೊಂತಾನೆ ಇರಬೇಕು. ಓಕೆ ಓಕೆ. ಈಗಿನ್ನೂ ಅದು ಈ ಕಲರಿಗೆ ಬಂದಮೇಲೆ ಹೌದು ಸಂಪೂರ್ಣವಾಗಿ ಉಂಡೆ ಹುರಿದಿದೆ ಅಂತ. ಹೌದು ಹೌದು ಹೌದು, ಸಂಪೂರ್ಣವಾಗಿ ಹುರಿದಿದೆ ಅಂತ ಇವಾಗ ಸ್ಮೆಲ್ ಬರ್ತಾ ಇದೆ. ತುಪ್ಪದಾಗ ಹುರ್ಕೊಳ್ಳೋದೆ ನೀಟಾಗಿ ಇರೋದು. ಆಮೇಲೆ ಬಿಸಿ ಸಕ್ಕರೆ ಫುಲ್ ತಣ್ಣಗಾಗಬೇಕಿದು. ತಣ್ಣಗಾದ ಮೇಲೆ ಅದಕ್ಕೆ ಬಿಸಿ ಸಕ್ಕರೆ ಸಂಪೂರ್ಣವಾಗಿ ಆರಕ್ಕೆ ಬಿಟ್ಬಿಡ್ಬೇಕು. ಹೌದು ಹೌದು, ಸಂಪೂರ್ಣವಾಗಿ ಆರಬೇಕು. ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಗೋಡಂಬಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಇಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅದರ ಬಿಸಿ ಇದಕ್ಕೆ ಕೆಂಪಾಗ್ಬಿಡ್ತಾವೆ. ಗ್ಯಾಸ್ ಆಫ್ ಮಾಡ್ತಾರೆ. ತುಪ್ಪದಲ್ಲಿ ಹುರಿದಿರೋ ಹಿಟ್ಟು ಚೆನ್ನಾಗಿ ಆರಿದೆ. ಓಕೆ, ಫುಲ್ ಆರಿದೆ. ಇವಾಗ ಬಿಸಿರೋ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡ್ಕೊಂಡು ಹಾಕ. ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು, ಸಕ್ಕರೆ ಮತ್ತು ಹಿಟ್ಟು. ಇನ್ನೊಂದು ಸ್ವಲ್ಪ ಕಟ್ತೀರಾ? ಹೌದು, ಇನ್ನೊಂದು ಸ್ವಲ್ಪ ಸಕ್ಕರೆ. ಸೊ ಯಾವ ಹದದ ಮೇಲೆ ಇದನ್ನು ಮಾಡ್ಕೊಳ್ತೀರಮ್ಮ? ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋಗೋದು? ಅದು ಇದು ದುಂಡಗಾಗಬೇಕಲ್ಲ. ಅದು ಇದು ಜಾಸ್ತಿ ಆದರೆ ನೀರಾದರೆ ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋದು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಾರ್ದು, ಯಾಕಂದ್ರೆ ತುಪ್ಪದ ಫ್ಲೇವರ್ ಹೋಗ್ಬಿಡುತ್ತೆ. ಇದು ತುಪ್ಪದಲ್ಲೇ ಮಾಡೋದಲ್ಲ. ಏಲಕ್ಕಿ ಫ್ಲೇವರು ತುಪ್ಪದ ಫ್ಲೇವರ್ನ ಡಾಮಿನೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಬಾರ್ದು ಇದಕ್ಕೆ.
ಈಗ ಉಂಡೆಗಳು ಒಂದು ಸ್ವಲ್ಪ ಮೆತ್ತಗೆ ಕಾಣಿಸ್ತಿದಾವಮ್ಮ. ಹೌದು. ಸ್ವಲ್ಪ ಆರಿದ ಮೇಲೆ ಮತ್ತೆ ಇನ್ನೊಂದು ಸಲ ರೌಂಡ್ ಮಾಡ್ಕೋಬೇಕು. ಓಕೆ, ಆರಿದ ಮೇಲೆ ಇನ್ನೂ ಬೆಟರ್ ಶೇಪ್. ಹೌದು ಹೌದು. ಅದು ತುಪ್ಪ ಗಟ್ಟಿ ಆಗ್ಬೇಕು. ಈಗ ಮಾಡಿಟ್ಟಾಗ ಇನ್ನೂ ಸ್ವಲ್ಪ ನೀರಿದೆ, ಅದು ಸ್ವಲ್ಪ ಗಟ್ಟಿ ಆದಾಗ ತುಪ್ಪ, ಆವಾಗ ಇನ್ನೊಂದು ಸಲ ಶೇಪ್ ಮಾಡ್ಕೋಬೇಕು. ಓಕೆ, ಆವಾಗಲೇ ಸ್ವಲ್ಪ ಇದಿತ್ತು, ಗಟ್ಟಿಯಾಗಿದ್ದಿಲ್ಲ ತುಪ್ಪ. ಇವಾಗ ಚೆನ್ನಾಗಿ ತುಪ್ಪ ಎತ್ಕೊಂಡಿದೆ. ಇವಾಗ ಚೆನ್ನಾಗಿ ರೌಂಡ್ ಮಾಡಿ ಇಡಬೇಕು. ಚೆನ್ನಾಗಿ ಬರುತ್ತೆ ರೌಂಡ್. ಆರ್ತಲ್ಲ, ಶೇಪ್ ನಮಗೆ ಹೆಂಗೆ ಬೇಕು ಹಂಗೆ ಬರುತ್ತೆ ಇವಾಗ. ಮೋದಕಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಕಪ್ಪು ಒಣ ಕೊಬ್ಬರಿ ತುರಿ, ಅರ್ಧ ಕಪ್ಪು ಹುರಿದಿರೋ ಎಳ್ಳು, 3/4 ಕಪ್ಪು ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಮೈದಾ ಹಿಟ್ಟು, ಚಿರೋಟಿ ರವೆ 1 ಕಪ್ಪು. ಈಗ ಮೋದಕ ಮತ್ತು ಕರ್ಜಿಕಾಯಿಗೆ ಕಣಕ ಕಲಿಸ್ಕೊಂತ ಇದ್ದೀನಿ. ಈಗ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಕಣಕ ಕಲಿಸೋದಕ್ಕೆ. ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತೀರಾ? ಒಂದು 3-4 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ತುಪ್ಪ ಪ್ರತಿ ರವೆಗೂ ಹತ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಈ ಥರ ಉಂಡೆ ಆಗ್ಬೇಕು. ಚೆನ್ನಾಗಿ ಹಗುರಾಗಿ ಬರ್ತಾವೆ. ಮುಷ್ಟಿ ಮಾಡಿದರೆ ಉಂಡೆ ಆಗಿ. ಹೌದು, ಉಂಡೆ. ಇವಾಗ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೋಬೇಕಲ್ಲ? ಸ್ವಲ್ಪ ಹಾಕ್ಕೋಬೇಕು. ಒಂದು ಕಪ್ ಚಿರೋಟಿ ರವೆ ತಗೊಂಡು. ಹೌದು, 1 ಕಪ್ ಚಿರೋಟಿ. ಅದಕ್ಕೆ ಅಂದಾಜು ಕಪ್ಪಿನ ಪ್ರಮಾಣದಲ್ಲಿ ನೀರು ಹೇಳೋದಾದ್ರೆ ಎಷ್ಟು ಹೇಳ್ಬೋದು? ಎಷ್ಟು? ಒಂದು ಅರ್ಧ ಕಪ್ ನೀರು. ಅರ್ಧ ಕಪ್ ಅಷ್ಟೇ, ಅಥವಾ ಅದಕ್ಕಿಂತ ಕಡಿಮೆ? ಕಡಿಮೆ. ಮೊದಲೊಂದು 1/4 ಕಪ್ ಹಾಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಬೆರೆಸ್ಕೊಳ್ಳೋದು ಸೂಕ್ತ. ಅಳತೆ ನೋಡ್ಕೊಂಡು ಮತ್ತೆ ಹಾಕೋಬೇಕು. ಇದನ್ನೇನು ಚೆನ್ನಾಗಿ ನಾದ್ಕೋಬೇಕು? ಹೌದು ಹೌದು, ಚೆನ್ನಾಗಿ ಇದು ರವೆ ಅಲ್ಲ, ಇನ್ನು ಸ್ವಲ್ಪ ಇದು ಇನ್ನೂ ಗಟ್ಟಿ ಆಗುತ್ತೆ. ನೆಂದಂಗೆ ಅದು ಗಟ್ಟಿ ಬರುತ್ತೆ. ಇದು ಪೂರಿ ಅಥವಾ ಚಪಾತಿ ಹಿಟ್ಟಿನ ಕಲ್ಸ್ಕೋಬೇಕು? ಹೌದು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊ. ಅದಕ್ಕೆ ಇವಾಗ ಆಯಿತು. ಇದನ್ನು ಮುಚ್ಚಿ ಇಡೋದು. ಓಕೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ತೀನಿ. ಓಕೆ, ಹಚ್ಚಿ ಆಯಿತು. ಇದು ಒಂದು 15-20 ನಿಮಿಷ ನೆನಿಬೇಕು. ಓಕೆ. ಮೊದಲಿಗೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಳ್ಳು ಹುರಿದಿರೋ ಎಳ್ಳು ಹಾಕೊಳ್ತಿದ್ದೀನಿ. ಈಗ ಸ್ವಲ್ಪ ಏಲಕ್ಕಿ ಪುಡಿ 1 ಚಮಚ, ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ. ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಬಳಸ್ಬೋದು? ಬೆಲ್ಲ ಬಳಸ್ಬೋದು. ಬೆಲ್ಲ ತುರ್ಕೊಂಡು ತುರೆಮಣೆಯಲ್ಲಿ ಬೆಲ್ಲ ತುರಿದು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮೋದಕಗಳಿಗೆ ಸ್ಟಫಿಂಗು.
ರೆಡಿ ಆಯ್ತು ಇವಾಗ. ಹೌದು, ಸ್ಟಫಿಂಗ್ ರೆಡಿ ಆಯಿತು. ಈಗ ಅರ್ಧ ಗಂಟೆ ಮುಂಚೆ ಕಲಸಿಟ್ಟಿರೋ ಹಿಟ್ಟನ್ನು ಚಿರೋಟಿ ರವೆಯನ್ನು ಇವಾಗ ಚೆನ್ನಾಗಿ ನಾದ್ಕೊಂಡು ಉಳ್ಳಿ ಮಾಡ್ಕೊತಾ ಇದ್ದೀನಿ. ಈ ಥರ ಇಷ್ಟು ಭಾಗ ಮಾಡ್ಕೊಂಡು ಅದನ್ನು ಚೆನ್ನಾಗಿ ನಾವು ಮೋದಕ ಯಾವ ಸೈಜ್ ಮಾಡ್ಕೊಂತಾವ ಆ ಸೈಜ್ ಉಂಡೆ ಇದನ್ನು ಉಳ್ಳಿಗಳನ್ನು ಮಾಡ್ಕೊಳ್ತೈತೆ ಉಳ್ಳಿಗಳು. ಕರ್ಚಿಕಾಯಿ ಮಾಡೋದಕ್ಕೆ ಇದು ಮೋದಕ, ಹೌದು, ಸ್ವಲ್ಪ ಉಳ್ಳೆ ದೊಡ್ಡದು ಮಾಡಿದ್ದೀನಿ. ಇದು ಮೋದಕ ಮಾಡಿ ಉಳಿದಿರೋ ಸ್ಟಫಿಂಗ್ ಏನಿದೆ ಅಲ್ಲ, ಅದೇ ಸ್ಟಫಿಂಗ್ ನಾನು ಕರ್ಚಿಕಾಯಿ. ಹೌದು, ಬೇಕಾದ ಗಾತ್ರಕ್ಕೆ ಮೋದಕ ಅಂದರೆ ಮೀಡಿಯಮ್ ಸೈಜ್ ಇರುತ್ತದು, ಅದೇ ಗಾತ್ರಕ್ಕೆ ಇದೇ ಥರ ಎಲ್ಲ ಉಳ್ಳೆಗಳನ್ನು ಇದನ್ನು ಮಾಡಿ ಆಮೇಲೆ ಸ್ಟಫಿಂಗ್ ಮಾಡೋದು. ಈಗ ಯಾವ ಥರ ಸ್ಟಫಿಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಇದನ್ನು ಈ ಥರ ತುಂಬ್ಕೋಬೇಕು. ತುಂಬ್ಕೊಂಡು ಇಲ್ಲಿ ಬಟ್ಸ್ ಇರುತ್ತಲ್ಲ, ಅದನ್ನು ನೀರು ಹಚ್ಕೋಬೇಕು. ಹೌದು, ನೀರಲ್ಲದ್ದಿ ಇದೆಲ್ಲ ಅರಿಗೆಗೆ ಹಚ್ಕೋಬೇಕು. ಅರಿಗೆಗೆ ಹಚ್ಕೊಂಡು ಇದನ್ನು ಕೂಡಿಸ್ಕೊಂತ ಹೋಗ್ಬೇಕು. ಹಿಂಗೆ ಹೆಬ್ಬಟ್ಟು ಮಧ್ಯೆ ಇಡಬೇಕು. ಮಧ್ಯೆ ಇಟ್ಟು ಅದನ್ನೆಲ್ಲ ಇದನ್ನು ಮಾಡಿ ಈ ಥರ ಜೋಡಿಸಿ ಈ ಥರ ಸ್ಪೂನಿಲೆ ಹಿಂಗೆ 1 ಸ್ಪೂನು 1.5 ಸ್ಪೂನ್ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಬಟ್ಸ್ ಇಟ್ಕೊಂಡಿದ್ದೀನಿ. ಬಟ್ಸಿದ್ದ ಎಡ್ಜಿಗೆ ನೀರು ಹಚ್ಚೋದು. ನೀರು ಹಚ್ಚಾದ್ಮೇಲೆ ಈ ಥರ ಬಟ್ಟು ನಡುವಿನ ಹೆಬ್ಬಟ್ಟು ಮಧ್ಯೆ ಇಟ್ಟು ಈ ಥರ ಜೋಡಿಸ್ಬೇಕು. ಸೊ ಮೋದಕದ ಶೇಪ್ ಬಂತು. ಈಗ ಮೋದಕದ ಶೇಪ್ ಬಂತು. ಮಾಡಿ ಈ ಥರ ಮಾಡಿ ಒಂದು ತಟ್ಟೆಲ್ಲಿ ಇಟ್ಕೋಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಹಂಗಾಗಿ ಚೆನ್ನಾಗಿದೆ. ಇವಾಗ ಸೊ ಮೋದಕಗಳನ್ನು ಇವಾಗ ಎಣ್ಣೆಲಿ ಚೆನ್ನಾಗಿ ಕರ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ರಮ್ಮ. ಇದೇ ಇವಾಗ ಹಾಕ್ತಾ ಇದ್ದೀನಲ್ಲ, ಚೆನ್ನಾಗಿ ಕಾದ್ಮೇಲೆ ಹಾಕಿದರೆ ಆಯಿತು. ಹಾಕಿ ಇವಾಗ ತಿರುಗಿ ಸಾಕಂತೀನಿ. ಅಷ್ಟು ಹಾಕೋವ್ರಿಗೆ ಅದು ಇದಾಗಲ್ಲ. ಚೆನ್ನಾಗಿ ಕಾತಿರೋದ್ರಿಂದ ಹೌದು, ಮೋದಕ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದ್ದಾವೆ. ಚೆನ್ನಾಗಿ ಉಬ್ತದೆ, ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಹಿಟ್ಟು ಕಲಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹೌದು ಬದಿಗಿಟ್ಬಿಟ್ರೆ ಈ ಥರ ಚೆನ್ನಾಗಿ ಬರ್ತಾವೆ ಮೋದಕ. ಕರ್ಚಿಕಾಯಿ ಮಾಡೋದಕ್ಕೆ ಇದು ಮೋದಕ, ಹೌದು, ಸ್ವಲ್ಪ ಉಳ್ಳೆ ದೊಡ್ಡದು ಮಾಡಿದ್ದೀನಿ. ಇದು ಮೋದಕ ಮಾಡಿ
ಉಳಿದಿರೋ ಸ್ಟಫಿಂಗ್ ಏನಿದೆ ಅಲ್ಲ ಅದೇ ಸ್ಟಫಿಂಗ್ನಿಂದ ನಾನು ಕರ್ಚಿಕಾಯಿ ಮಾಡ್ತಾ ಇದ್ದೀನಿ. ಓಕೆ. ಸ್ವಲ್ಪ ಉದ್ದಕ್ಕೆ ಹಾಕೊಂಡ್ರಿ. ಹೌದು ಉದ್ದಕ್ಕೆ ಹಾಕೋಬೇಕು. ಅದು ಹೊರಗಡೆ ಬರ್ದಂಗೆ ನೋಡ್ಕೋಬೇಕು. ಈ ಥರ ಎಡ್ಜಿಗೆ ನೀರು ಹಚ್ಕೊಂಡು ಸುತ್ತಲೂ ಹೌದು ಸುತ್ತಲೂ ಹಚ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊತ ಈ ಥರ ಪ್ರೆಸ್ ಮಾಡಬೇಕು. ಓಕೆ. ಈ ಥರ ಉದ್ದಕ್ಕೆ ಹಾಕೋದು. ಮತ್ತೊಂದು ಸಲ ಇದನ್ನು ಬೇಗಿ ಮಾಡ್ಕೋಬೇಕು. ಇದು ಈ ಥರ ಫ್ರಿಲ್ ಬರಂಗೆ ಮಾಡಿದರೆ ಒಡೆಯಲ್ಲ ಅದು. ಆಮೇಲೆ ಎಣ್ಣೆಯಲ್ಲಿ ಒಡೆದು ಬಿಟ್ಟರೆ ಎಣ್ಣೆಲ್ಲ ಕೆಟ್ಟೋಗುತ್ತೆ. ಅದ್ರ ಸಲುವಾಗಿ ಇದನ್ನು ಪ್ರೆಸ್ ಮಾಡೋದ್ರಾಗೆ ಇರೋದು. ಈಗ ಕರ್ಚಿಕಾಯಿಗಳನ್ನು ಕರ್ಕೊಳ್ತೀರಾ? ಹೌದು, ಕರಿತಾರೆ. ಎಣ್ಣೆ ಫುಲ್ ಬಿಸಿಯಾಗಿದೆ. ಹೌದು, ಎಣ್ಣೆ ಫುಲ್ ಬಿಸಿ ಆದಮೇಲೆ ಲೋ ಫ್ಲೇಮಿಗೆ ಇಟ್ಕೊಂಡಿರ್ತೀರಾ? ಲೋ ಫ್ಲೇಮಿಗೆ ಇಟ್ಬೇಕು. ಲೋ ಫ್ಲೇಮಿಗೆ ಇಟ್ಕೊಂಡು ಎರಡು ಕಡೆಗಳಲ್ಲಿ ಹೌದು ಎರಡು ಕಡೆಗೆ ಈ ಥರ ಕಲರು ಇಷ್ಟು ಬರ್ಬೇಕು ಅಷ್ಟೇ. ಜಾಸ್ತಿ ಏನಕ್ಕೆ ಏರ್ ಬೇಯಿಸಕ್ಕೆ ಹೋಗ್ಬಾರ್ದು. ಹೌದು ಹೌದು. ಲೋ ಫ್ಲೇಮಲ್ಲಿ ಬೇಯಿಸ್ತೀವಿ. ಲೋ ಫ್ಲೇಮಲ್ಲಿ ಇಟ್ಟು ಕರೆದ್ರೆ ಚೆನ್ನಾಗಿ ಹೊರಟು. ನೋಡಿದ್ರಲ್ಲ ವೀಕ್ಷಕರೇ, ಅಮ್ಮ 3 ರೀತಿಯಲ್ಲ 4 ರೀತಿಯ ಸಿಹಿ ತಿನಿಸುಗಳನ್ನ ತುಂಬಾನೇ ಸರಳವಾದ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಈ ಒಂದು ಸಂಚಿಕೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಎಲ್ಲ ಸಿಹಿ ತಿನಿಸುಗಳು ಕೂಡ ಗಣೇಶನಿಗೆ ಅಚ್ಚುಮೆಚ್ಚು. ನೀವು ಕೂಡ ಈ ಎಲ್ಲ ಸಿಹಿ ತಿನಿಸುಗಳನ್ನ ಈ ಬಾರಿಯ ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆ ಮಂದಿಗೆಲ್ಲ ಇದು ಇಷ್ಟ ಆಗುತ್ತೆ. ಹಾಗೇನೆ ಇದು ಗೌರಿ ಗಣೇಶ ಹಬ್ಬಕ್ಕೆ ಸಾಕಷ್ಟು ಶ್ರೇಷ್ಠತೆಯನ್ನ ಕೂಡ ಒಳಗೊಂಡಿದೆ. ಹಾಗಿದ್ರೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಮ್ಮನ್ನ ಬೆಂಬಲಿಸಿ. ಧನ್ಯವಾದ.